ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಅವಳ ಹೆಜ್ಜೆಗಳು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಾನು ಅನಿತಾ ಸಿಕ್ವೇರ. ಕಾರ್ಯಕ್ರಮವನ್ನು ಆರಂಭಿಸುವ ಮೊದಲು ನನ್ನ ಮನದ ಲೋಕ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಮ್ಮ ಬೆಂಬಲವೇ ನನಗೆ ಪ್ರೇರಣೆ. ಇಂದಿನ ಕಾರ್ಯಕ್ರಮದ ಅತಿಥಿ ಸಾಧಕ ಮಹಿಳೆ ಯಶೋಧ ಗಾಣಿಗ ಇವರನ್ನು ಆತ್ಮೀಯವಾಗಿ ಪರಿಚಯಿಸುತ್ತಿದ್ದೇನೆ. ಇದು ಕೇವಲ ಜೀವನದ ಕಥೆಯಲ್ಲ, ಇದು ಹೆಜ್ಜೆ ಹೆಜ್ಜೆಯಲ್ಲೂ ಹೋರಾಟದ ಹಾದಿ. ಮನದೊಳಗಿನ ಮೌನ, ನೋವನ್ನೇ ಶಕ್ತಿಯಾಗಿ ಬಳಸಿಕೊಂಡ ಒಬ್ಬಳ ಆತ್ಮಗಾಥೆ. ಆಂಧ್ರದ ಮಣ್ಣಿನಲ್ಲಿ ಹುಟ್ಟಿ ಉಡುಪಿಯ ಪುಟ್ಟ ಹಳ್ಳಿಯ ಅಜ್ಜ ಅಜ್ಜಿಯ ಮಮತೆಯ ನೆರಳಲ್ಲಿ ಬೆಳೆದವರು ಅವರು. ಬಾಲ್ಯದ ಕನಸುಗಳಿಗಿಂತ ಹೆಚ್ಚಾಗಿ ಬದುಕಿನ ಹೊಣೆಗಾರಿಕೆ ಹೊತ್ತವರು. ಆದರೂ ಮನದೊಳಗಿನ ಬೆಳಕು ಎಂದಿಗೂ ನಂದಲಿಲ್ಲ. ಇವರು ಶ್ರೀಮತಿ ಯಶೋಧ ಗಾಣಿಗ. ಕುಂದಾಪುರದ ಬೇಳೂರು ಗ್ರಾಮದ ಮೊಗೆಬಿಟ್ಟಿನ ಮಣ್ಣಿನ ಸುಗಂಧದವರು. ಗೃಹಿಣಿಯಾಗಿದ್ದ ಈ ಸರಳ ಜೀವ ಇಂದು ಅಂಗನವಾಡಿ ಸಹಾಯಕಿಯಾಗಿ ಸಮಾಜದ ಭವಿಷ್ಯವನ್ನು ರೂಪಿಸುವ ಕೈ. ಆದರೆ ಅವರ ಹೃದಯದ ಮತ್ತೊಂದು ಮುಖ ಇದೆ. ಅದು ಪದಗಳ ಲೋಕ, ಅದು ಕವನಗಳ ಸಾಗರ, ಅದು ಭಾವನೆಗಳ ಅಕ್ಷರ ರೂಪ. ಹವ್ಯಾಸಿಯಾಗಿ ಹಿಡಿದ ಪೆನ್ ಇಂದು ಸಾಹಿತ್ಯದ ಮಿಂಚಾಗಿ ಬೆಳಗುತ್ತಿದೆ. ಸಣ್ಣ ಕವಿತೆಗಳಿಂದ ಆರಂಭವಾದ ಪ್ರಯಾಣ ಇಂದು ನಾಡಿನ ಪ್ರತಿಷ್ಠಿತ ಪತ್ರಿಕೆಗಳವರೆಗೂ ಹರಿದಿದೆ. ಪ್ರತಿ ಸಾಲು ಅವರ ಹೃದಯದ ಸ್ಪಂದನೆ, ಪ್ರತಿ ಕವಿತೆ ಅವರ ಜೀವನದ ಪ್ರತಿಬಿಂಬ. ಕತೆಗಳು, ಚುಟುಕುಗಳು, ಹನಿಗವನಗಳು ಅವರ ಕಲ್ಪನೆಯ ಹಾರಾಟಕ್ಕೆ ಸಾಕ್ಷಿಗಳು. ಸ್ಪರ್ಧೆಗಳ ವೇದಿಕೆಗಳು, ಪ್ರಶಸ್ತಿಗಳ ಹೊಳೆಯುವ ಬೆಳಕು. ನೂರಾರು ಈ ಪ್ರಶಸ್ತಿ ಪತ್ರಗಳು ಅವರ ಪರಿಶ್ರಮಕ್ಕೆ ಬಂದ ಮಾನ್ಯತೆ. ಸಾಹಿತ್ಯದ ರಂಗದಲ್ಲಿ ಮಾತ್ರವಲ್ಲ, ಚಿತ್ರಕಲೆ, ರಂಗೋಲಿ, ಕಿರುಚಿತ್ರಗಳಲ್ಲೂ ತನ್ನ ಗುರುತು ಮೂಡಿಸಿದವರು. ಯೂಟ್ಯೂಬ್ನ ಅಜ್ಜಿ ಮನೆ ಹಾಗೂ ವಸಂತಿ ಚಲನಚಿತ್ರದ ಮೂಲಕ ಬೆಳ್ಳಿತೆರೆಯ ಕನಸನ್ನು ಸ್ಪರ್ಶಿಸಿದವರು. ಕವಿಗೋಷ್ಠಿಗಳಲ್ಲಿ ಅವರ ಧ್ವನಿ ಕೇಳಿ ಬಂದಾಗ ಮನಗಳು ಮೃದುವಾಗುತ್ತದೆ, ಪದಗಳು ಹೃದಯ ಮುಟ್ಟುತ್ತವೆ. ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬಂದವು. ಡಾಕ್ಟರ್ ಶಿವರಾಮ ಕಾರಂತ ಸಾಧನ ಸ್ತ್ರೀ ಪುರಸ್ಕಾರ, ಚಂದನ ರತ್ನ ಪ್ರಶಸ್ತಿ ಇವು ಅವರ ಸಾಧನೆಯ ಮೌನ ಸಾಕ್ಷಿಗಳು. ಇಂದು ಅವರ ಹೆಜ್ಜೆಗಳು ಕೇವಲ ಜೀವನದ ಹಾದಿಯಲ್ಲ, ಅವು ಪ್ರೇರಣೆಯ ದಾರಿ. ಹೆಜ್ಜೆ ಹಾಕಿದ ಪ್ರತಿ ಕ್ಷಣವೂ ಇನ್ನೊಬ್ಬಳಿಗೆ ದೀಪವಾಗುವ ಬೆಳಕು. ಇದು ಅವಳ ಕತೆ. ಒಬ್ಬ ಗೃಹಿಣಿಯಿಂದ ಒಬ್ಬ ಸಾಧಕ ಮಹಿಳೆಯಾದ ಅವಳ ಅದ್ಭುತ ಪಯಣ. ಅವಳ ಹೆಜ್ಜೆಗಳು ಹೋರಾಟದ ಸವಿನೆನಪು, ಸಾಧನೆಯ ಮಧುರ ಸ್ಪಂದನೆ, ಪ್ರೇರಣೆಯ ಶಾಶ್ವತ ನಾದ. ಇಂದಿನ ಅವಳ ಹೆಜ್ಜೆಗಳು ಕಾರ್ಯಕ್ರಮದ ಸಾಧಕ ಮಹಿಳೆ ಯಶೋಧ ಗಾಣಿಗ ಇವರಿಗೆ ಶುಭ ಹಾರೈಸುತ್ತಾ ಅವರದೇ ಧ್ವನಿಯಲ್ಲಿ ಅವರ ಕವನ ವಾಚನವನ್ನು ಆಲಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಕನ್ನಡ ಸಾಹಿತ್ಯ ಸಮ್ಮೇಳನ ಬಾರಿ ಗಡ್ಜಂಬ್ರ ಕಾಂಬು ಖೋಪ ಬನಿಯೆಲ್ಲ ಕೋಟಕ್ಕೆ ಬಾರಿ ಗಡ್ಜ ಇತ್ತಂಬ್ರ ವೇದಿಕೆಲ ಕುಂದಾಪುರ ಕನ್ನಡ 5ನೇ ಸಾಹಿತ್ಯ ಸಮ್ಮೇಳನ. ಸಮ್ಮೇಳನಾಧ್ಯಕ್ಷರ ಡಾಕ್ಟರ್ ಅಣ್ಣಯ್ಯ ಕುಲಾಲ್ರ. ನಮ್ಮೂರಿನವರೇ ಕಾಣಿ ಉಳ್ತೂರಿನವರ ಇವರ ಊರು. ಹಾಯ್ ಒಂದ್ಗಳಿಗೆ ನೀವು ಬನ್ನಿಯಲ್ಲ, ಅಧ್ಯಕ್ಷರೊಟ್ಟಿಗೆ ಒಂದ್ಗಳಿಗೆ ಮಾತಾಡುವ ಎಲ್ಲ. ಕೋಟ ಶಿವರಾಮ ಕಾರಂತರ ಹುಟ್ಟದವರು, ಅವರಿಗೆ ಬಂದ ಪ್ರಶಸ್ತಿಗಳ ಸಾವಿರಾರು. ಕುಂದಾಪುರದಂಗೆ ಕವಿಗಳಿಗೇನು ಕಮ್ಮಿ ಇಲ್ಲ, ಗನ್ನಡ ಹರಟೆ ಬಾರಿ ಜೋರಿತ್ತಲ್ಲ. ಸಾಹಿತ್ಯ ಸಮ್ಮೇಳನ ಒಂದಿಷ್ಟು ಹೊತ್ತು ಕಾಂಬ, ಮಧ್ಯಾಹ್ನ ನಮ್ಮ ಹೊಟ್ಟಿಗೆ ಒಂದಿಷ್ಟು ಉಂಬ. ಪುರಸ್ಕೃತ ಸಾಧಕರಿಗೆ ಶುಭ ಹಾರೈಸುವ, ಕುಂದಾಪುರ ಊರ್ಮನಿ ಭಾಷೆನ ಕೊಂಡಾಡುವ ಅವಕಾಶಕ್ಕಾಗಿ ಧನ್ಯವಾದಗಳು.